ಹರಶಂಕರ ಸರ್ವೇಶ್ವರ ತೊರೆದೆಯ ಕರುಣವ ಎನ್ನಲಿ ಧುರದಲ್ಲಿ ಕೈ ಸೋಲುತನ ಹೊರಗಿದೆ ಧರಣಿಯಲಿ ಧುರದಲ್ಲಿ ಕೈ ಸೋಲುತನ ಹೊರಗಿದೆ ಧರಣಿಯಲಿ ಎಂದೆಂದಿಗೂ ನಂಬಿಯನೈ ತಂದೆಯ ನೀನೇ ಎನ್ನುತ್ತಾ ಎಂದೆಂದಿಗೂ ನಂಬಿಯನೈ ತಂದೆಯ ನೀನೇ ಎನ್ನುತ್ತಾ ಬಂದೆನ್ನನು ಪೊರೆವುದು ಹೇ ಇಂದು ಧರನೆ ದಯದಿಯೇ ಹರ ಶಂಕರ ಸರ್ವೇಶ್ವರ ಶಂಕರ ಸರ್ವೇಶ್ವರ ಎಂತಹ ದುಸ್ಥಿತಿ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ನಾನು ನಿನ್ನ ಭಕ್ತನಲ್ಲವೇ? ಅನನ್ಯವಾಗಿ ನಿನ್ನನ್ನು ನಂಬಿದವನಲ್ಲವೇ ಶಿವನೇ? ನಿನ್ನನ್ನು ನಂಬಿ ಕೆಟ್ಟವರಿಲ್ಲ ಎಂದು ತಿಳಿದವರು ಹೇಳಿದರು. ಅನನ್ಯ ಶರಣನಾದಂತಹ ನನಗೆ ಆ ದುಷ್ಟನಿಂದ ಈ ರೀತಿಯ ಸೋಲಾಯಿತೆ. ನನ್ನ ಈ ಕಷ್ಟವನ್ನು ಇನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಓ ಶಿವನೇ, ರಕ್ಷಿಸು ರಕ್ಷಿಸು ರಕ್ಷಿಸು. ಶರಣನೇ ಪರಿಮರುಗುತ್ತಿರಾಯ ಅರಿತು ರಜತಾದ್ರಿಯಲ್ಲಿ ಶಂಕರಾಯ ಕರೆದು ಕಳುಹಿದ ದಕ್ಷ ಮಖ ವಿಧ್ವಂಸಿಯನು ಜವರಿ ಯಾರು ನೀನು? ನಾನು ಶಿವಕುಮಾರನಾದಂತಹ ವೀರಭದ್ರ. ನಿನ್ನ ಪಂಚಾಕ್ಷರಿ ಮಂತ್ರ ನನ್ನ ತಂದೆಯವರಿಗೆ ಕೇಳಿದುದರಿಂದಲೇ ಬಂದಿರುವಂತಹ ಸಂಕಷ್ಟದಿಂದ ಪಾರು ಮಾಡುವುದಕ್ಕಾಗಿ ನನ್ನನ್ನು ಕಳುಹಿದ್ದಾನೆ. ಬಿಡು ಭೇಟಿಯ ನಿನಗೆ ಬಂದಂತಹ ಕಷ್ಟ ಏನು ನನ್ನಲ್ಲಿ ಹೇಳು. ಓ ಶಿವಕುಮಾರ, ಏನು? ಹರ ಕುಮಾರಕ ಜಯ ವೀರಭದ್ರೇಶ ಹೊರೆಯುವೆ ರಣರಂಗ ತುಳಕಾದ ಕ್ಲೇಶ ತುರದುಳು ಕೈ ಸೋದು ಧರಣಿಗೆ ಹೊರಗಿದೆ ಪರಿಪಾಲಿದೆ ಎನ್ನ ನೀ ಅತಿದಯದೇ ಹರ ಕುಮಾರಕ. ಓ ಪರಮೇಶ್ವರನ ಸುತನೆ, ಏನು? ವೀರಭದ್ರ ಸ್ವಾಮಿ ಕುಮಾರ ಆಗುವುದಕ್ಕೆ ಸಂಬಂಧದಲ್ಲಿ ಭಾವ ಆ ಚಿತ್ರರಥ. ಓಹೋ, ಆದರೆ ಆತ ಸಂಬಂಧವನ್ನು ಗಳಿಸಲಿಲ್ಲ. ಮತ್ತೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಕೊಲ್ಲುವುದಕ್ಕೆ ಆತ ಪ್ರಯತ್ನ ಪಟ್ಟ. ಯಾಕೆ ಕೊಲ್ಲುತ್ತಾನೆ? ಅವನಿಗೆ ಅವನ ಸ್ವಾರ್ಥ. ಅವನನ್ನು ಎದುರಿಸಿ ನಾನೀಗ ಸೋತು ಧರಿತ್ರಿಗೆ ಹೊರಗಿದ್ದೇನೆ. ನನ್ನನ್ನು ರಕ್ಷಿಸು ರಕ್ಷಿಸು.
ಭಾವನಾದರೂ ಆ ಬಾಂಧವ್ಯದ ನಾಪನ್ನು ಇಟ್ಟುಕೊಳ್ಳದೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬರ್ತಾನೆ ಅಂತ ಆದ್ರೆ ಶಿವನ ಭಕ್ತನಿಗೆ ಇಂತಹ ಕಷ್ಟ ಬರಕೂಡದು. ಅವನನ್ನು ದಂಡಿಸಿ ಕೊಂದು ನಿನಗೆ ಸಂತಸದ ಕ್ಷಣಗಳನ್ನು ನಾನು ಒದಗಿಸಿಕೊಡ್ತೇನೆ. ಏನು ಒಂದು ವಿಜ್ಞಾಪನೆ, ಏನು? ಕೊಲ್ಲುವುದು ಬೇಡ, ಮತ್ತೆ ಹೊಡೆತದಿಂದ ಬಡಿದು ಅವನನ್ನು ಏನಾದ್ರೂ ಸರಿ ಮಾಡುವುದಕ್ಕೆ ಆದರೆ ಬಹಳ ಒಳ್ಳೆಯ. ಅಂಥವನು ನೆಲದಲ್ಲಿ ಉಳಿಯಬಹುದೇ? ಆದರೂ ಕರುಣ ತೋರಿಸೋಣ. ನಡೀತೇನೆ ಒಳಗೆ. ಎಲ್ಲಿ ಹೋಗಿ ಹೇಗೆ ಅದೃಷ್ಟ ಸ್ವಲ್ಪ ಮೆಲ್ಲನೆ ಮಾತಾಡಯ್ಯ, ಇಲ್ಲೆಲ್ಲ ಹೆಂಗಸರಿದ್ದಾರೆ. ಹೇಗೆ ಮಾತನಾಡಬೇಕಂದು ನಿನ್ನ ಕೈಯಿಂದ ಕಲಿಬೇಕಾಗಿಲ್ಲ. ಗೆಜ್ಜೆಯ ನಾವಕ್ಕೆ ಕಿವಿಯಾರಿಸುವಂತಾಯ ಎಲ್ಲಿದ್ದಾಳೆ ರಂಭಾದೇವಿ? ಆಯ್ತಾ, ನಾನೇ ಬಂದದ್ದೀಗ. ನಾನು ಚಿತ್ರರಥನನ್ನು ಹುಡುಕಿಕೊಂಡು ಬಂದವನು. ಅವನು ನೀನೇ ಅಲ್ವೇ? ಏನು ಚಿತ್ರರಥನ ಬಗ್ಗೆ ಏನಾದರೂ ನಿನಗೆ ಗೊತ್ತಿದೆಯೇ? ಬಹಳಷ್ಟು ತಿಳಿದಿದ್ದಾನೆ, ಬಹಳಷ್ಟು ತಿಳಿದಿದ್ದಾನೆ. ಹಾಗಿದ್ದರೆ ನೀನು ಈ ಲೋಕದವನಲ್ಲ. ಮತ್ತೆಲ್ಲಿಯವನು? ನಾಡಿನಾದ್ಯಂತ ಚಿತ್ರರಥನ ಕುರಿತಾಗಿ ಅತಿಯಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಆ ವ್ಯಕ್ತಿ ಬಹಳ ಶ್ರೇಷ್ಠನಂತೆ. ಫಲ ಮೆಚ್ಚುಗೆಯಾಯಿತು. ಅಂತಹ ವ್ಯಕ್ತಿಯೊಬ್ಬರನ್ನು ನೋಡಿ ಹೋಗೋಣ. ಹೊಗಳಿಕೆಯನ್ನು ಕೇಳಿ ಹುಡುಕುತ್ತಾ ಬಂದೆಯ ಪಾಮರನಿ? ಶಬ್ದ ಪ್ರಯೋಗ ಮಾತ್ರ ನಟ್ಟಾಗಿರಲಿ. ಬೇಡ, ಉತ್ತಮನಿ. ಹಾಗೆ ಹೇಳು. ಉತ್ತಮರಲ್ಲಿ ಅಧಮನಿ. ನೋಡು, ಏನು ಚಿತ್ರರಥನೆಂದರೆ ನಾನು ಚಿತ್ರರಥ. ನಿನಗೆ ನಿನ್ನನ್ನ ಹುಡುಕುವುದಕ್ಕಾಗಿ ಬಂದಿದ್ದೇನೆ. ಕೆಟ್ಟ ಚಟದಿಂದ ಹಿಂದೆ ಸರಿತೀಯಾ? ನನಗೆ ಸಾಯ್ತೀಯ? ರಂಭೆಯನ್ನು ಕೊಟ್ಟರೆ ಅರೆ ಕ್ಷಣವೂ ನಿಲ್ಲಲಾರೆ. ಹೋಗುವೇನು? ತಾಳು ರಂಭೆ ನನ್ನ ಕತ್ತಿಯಲ್ಲಿದ್ದಾಳೆ. ನೀನು ರಾಜಧರ್ಮವನ್ನು ತಿಳಿಯದ ಪಾಮರನೇ. ಏನು ರಾಜಧರ್ಮ? ನಮಗೆ ಬಾಂಧವ್ಯ ಎಳ್ಳಿರಿತೋ ಇಲ್ಲ. ಕಳಿಂಗದ ಅರಸನಾಗಿ ನನ್ನ ಪ್ರಭುತ್ವವನ್ನು ಸ್ಥಾಪಿಸಿದ ನನ್ನ ಇಚ್ಛೆಗೆ ವಿರೋಧವಾಗಿ ಯಾರೇ ಬಂದರು ನನಗೇನು ಮಾಡಿದ್ದೀನಿ? ನಾಲ್ಕು ಹೊಡೆದೆ ಬಿಟ್ಟು ಹೊಡೆತ ತಿರುಗಿ ನಿಲ್ಲು. ನಾನು ಶಿವನ ಕುಮಾರ ವೀರಭದ್ರ. ಏ ಭದ್ರ, ನಾನು ಹೊಡೆಯುವುದು ಒಂದೊಂದಲ್ಲ, ಮತ್ತೆ ಒಮ್ಮೆ ನಾಲ್ಕು ತಿರುಗಿಗಳು ಓಡಿಯೇ ಬಂದನ ಹೇಗೆ? ವೀರಭದ್ರ ಇಲ್ಲಿಯವರೆಗೆ ಬರುವ ಧೈರ್ಯ ಅವನಿಗಿಲ್ಲ.
ಗಂಡುಗಲಿಯಲ್ಲವೇ ಈ ಚಿತ್ರರಥ? ಮತ್ತೆ ಆದ್ದರಿಂದಲೇ ಬಂದಿಲ್ಲ. ಚಿತ್ರರಥ ಯಾಕೆ ಬಂದ? ರಂಭೆಯನ್ನು ನಾನು ಬಯಸಿದೆ. ರಂಭೆ ಈಗ ಅವನ ಧೀರಮತಿಯ ಹೆಂಡತಿ. ಹೌದು. ಒಂದು ಸತ್ಯ ನನ್ನ ಅನುಭವಕ್ಕೆ ಬಂತು. ಏನು? ಈ ಭೂತ ಸ್ವರೂಪವೊಂದು ಹೊಡೆಯಬೇಕಾಗಿದ್ದರೆ ನಾನು ಮತ್ತೊಬ್ಬನ ಹೆಂಡತಿಯನ್ನು ಬಯಸಿದ್ದು ತಪ್ಪು. ಈಗಾದರೂ ಪೆಟ್ಟು ನಿಂತ ಮೇಲಾದರೂ ಗೊತ್ತಾಯ್ತೋ ಇಲ್ವೋ? ಇದನ್ನು ಊರಿನವರಲ್ಲೆಲ್ಲ ಹೇಳಬೇಕು. ಏನು ಬೇಕಾದರೂ ಮಾಡಿ ಮತ್ತೊಬ್ಬನ ಹೆಂಡತಿಯನ್ನು ನೋಡಿ ಬೇಕೆಂದು ಅಪೇಕ್ಷಿಸಿದರೂ ಆಗ ಭೂತ ಹೊಡೆಯುತ್ತದೆ. ಜಾಗ್ರತೆ. ಚಿತ್ರಸೇನನ್ನು ಕಳುಹಿಸಿದೆ. ಎಲ್ಲಿ ಹೋಗಿದ್ದಾಳೆ ಇವಳು? ಯಾಕೆ ಬರಲಿಲ್ಲ? ಎಲ್ಲಿ ಹೋದಳು? ಎಲ್ಲಿ ಹೋದಳು? ಯಾಕೆ ಚಿತ್ರಸೇನ? ಶಿವನ ಸಾನ್ನಿಧ್ಯದಲ್ಲಿ ನಾಟ್ಯ ಸೇವೆ ಮಾಡಿ ಬರ್ತೇನೆ ಎಂದು ಹೋದವಳು ಮತ್ತೆ ಇಲ್ಲ. ಎಲ್ಲಿ ಹೋದೆ? ಏನು ಮಾಡಿದೆ? ಸೇವೆ ಮಾಡುವವಳು ಈಗ ಬರಬೇಕಿತ್ತು. ಇಲ್ಲಿ ಯಾರು? ಇಲ್ಲಿ ನಾಟ್ಯ ಮಾಡಿಕ್ಕೆ ಯಾರಿದ್ದಾರೆ? ಇಲ್ಲಿ ಯಾರಿದ್ದಾರೆ? ಇಲ್ಲಿ ಇರಬಾರ್ದು, ಇಲ್ಲಿರಬಾರ್ದು. ಮಾತಾಡಬೇಡ ನೀನು. ಈಗ ಇನ್ನೂ ತೊಳೆದಿರಬಾರ್ದು. ಭೂಲೋಕದಲ್ಲಿ ನೀನು ಪಿಶಾಚಿ ಆಗು. ನುಡಿಯ ಅಮರನಾಥ ಲೋಕಪಾಲ ಶಿವನ ಸೇವೆ ಮಾಡಿದೆ ಅಮರನಾಥ. ಲೀಲೆಯಿಂದ ಶರಣನರನ್ನ ಸೇರೆನೂತ ಗೌರಿ ಲೋಲನಾಜ್ಞೆಯಂತೆ ಇರ್ದೆ ಅಮರನಾಥ ಲಾಲಿದಿಗೆ. ಸ್ವಾಮಿ, ನಡೆದಂತಹ ವಿಷಯವನ್ನು ಹೇಳುವುದಕ್ಕೆ ಅವಕಾಶವನ್ನೇ ಕೊಡದೆ ನನ್ನ ಶಾಪವನ್ನೇ ಕೊಟ್ಟು ಬಿಟ್ಟಿರಲ್ಲ. ನಾನೇನು ಅಪರಾಧ ಮಾಡಿದ್ದೆ ಅಂತ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ. ನನಗೆ ದೇವರಿಗೆ ಸಿಟ್ಟು ಬರಬಾರದು, ಅವರಿಗೆ ಪ್ರೀತ್ಯರ್ಥವಾಗಿ ಮಾಡಬೇಕಾದಂತಹ ಸೇವೆಯನ್ನು ಮಾಡಬೇಕು ಅಂತ ನೀವು ನನ್ನನ್ನು ಕಳುಹಿಸಿ ಕೊಟ್ಟದ್ದು ಹೌದು. ದೇವರಿಗೆ ಸಿಟ್ಟು ಬಂತು ಅಂತಾದರೆ ನಾನು ಅಂತಲ್ಲ, ನೀವು ಅಂತಲ್ಲ, ಯಾರು ಉಳಿಯುವ ಹಾಗಿಲ್ಲ. ಹಾಗಿದ್ದ ಮೇಲೆ ದೇವರ ಆಜ್ಞೆಯನ್ನು ಸರಸ ಪಾಲಿಸಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವೇ? ಆದ ಕಾರಣ ದೇವರ ಮಾತಿನಂತೆಯೇ ನಾನು ಭೂಲೋಕದಲ್ಲಿ ಹೋಗಿ ಧೀರಮತಿಯನ್ನು ಕೂಡಿ ಬದುಕ್ತಾ ಇದ್ದದ್ದು ಹೌದು. ಅದು ನನಗಾಗಿ ಅಲ್ಲ, ದೇವರ ಆಜ್ಞೆಯಂತೆ ಹೋದವಳು ನಾನು. ಅಂತಹ ನನಗೆ ಇಂತಹ ಶಾಪವೇ ಸ್ವಾಮಿ. ಪರಿಮಾರ್ಜನೆಯ ದಾರಿಯಿಲ್ವೇ? ನನ್ನನ್ನು ಉತ್ತರಿಸಬಾರದೆ. ಪದತಲದಿ ಅನಿಮಿಜರದ ಬೀಳಿದ ರಂಭೆ ಏಳಿ ಅರುಹುವೆನು ಅಭಯ ಭೂಮಂಡಲದ ಕಾಶಿಯಲ್ಲಿ ಮೆರೆವ ಗೋಪುರ ರಚಿಸಿ ಮತ್ತ ಧರಣಿ ದುರರು ಸಾಸಿರಗೆ ಭೋಜನ ವಿರಚಿಸಲು ಪರಿಹಾರ ಶಾಪವು ಬರಬಹುದು ಮರಳಿ
ನಾಕಕ್ಕೆ ರಂಭೆ ರಂಭಾ, ಸ್ವಾಮಿ, ಕೊಟ್ಟ ಶಾಪವನ್ನು ಹಿಂದೆ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅನಿವಾರ್ಯವಾಗಿ ಭೂಲೋಕಕ್ಕೆ ಸೇರಲೇಬೇಕು. ನಾನು ಶಿಕ್ಷೆಯನ್ನು ಅನುಭವಿಸಲೇಬೇಕೆ? ನಿಶ್ಚಯಾಗಿರಲೇಬೇಕು. ಹಾಗಿದ್ರೆ ನನಗೆ ಪರಿಮಾರ್ಜನೆ ದಾರಿಯಲ್ಲಿದೆ ಸ್ವಾಮಿ. ಶಾಶ್ವತವಾಗಿ ಇರಬೇಕು ಎಂದು ಹೇಳಿದ್ದಾರೆ. ಇಲ್ಲಿಯೂ ನಾಟ್ಯ ಮಾಡಲಿಕ್ಕೆ ರಂಭೆ ಬೇಕು. ಹಾಗೆಂದು ತಕ್ಕ ವ್ಯವಸ್ಥೆ ಹೇಳ್ತೇನೆ ಕೇಳು. ಭೂಲೋಕದಲ್ಲಿ ಪುಣ್ಯಕ್ಷೇತ್ರವಾಗಿ ಕಾಶಿ ಬೆರೆಯುತ್ತಾ ಇದೆ. ಇನ್ನು ಮುಂದಕ್ಕೆ ನೀನು ಪಿಶಾಚಿ ಆಗಿರುವಂತಹ ಸಂದರ್ಭದಲ್ಲಿ ಕಾಶಿ ದೇಗುಲದ ಮುಂಭಾಗದ ಗೋಪುರವನ್ನು ಜೀರ್ಣೋದ್ಧಾರಪಡಿಸುವ ವ್ಯವಸ್ಥೆ ಮಾಡು. ಅಷ್ಟು ಮಾತ್ರವಲ್ಲ, ಮತ್ತೆ 1000 ಜನ ಬ್ರಾಹ್ಮಣರಿಗೆ ಭೋಜನ ಹಾಕಿಸು. ಅದರ ಪರಿಹಾರವಾಗಿ ಪುನಃ ನೀನು ನಾಗಲೋಕವನ್ನು ಸೇರುವುದಕ್ಕಿದ್ದೀಯ. ಹೋಗು, ಭೂಲೋಕವನ್ನು ಸೇರಿಸು. ಧನ್ಯವಾದ. ಹರಿಣಾಕ್ಷಿ ರಂಭೆಯ ಬರವ ನಿರೀಕ್ಷಿಸಿ, ರಂಭೆಯ ಬರವ ನಿರೀಕ್ಷಿಸಿ, ವರಧೀರ ಮದಿ ಖಿನ್ನನಾಗಿ ಬರುವಳು, ಬರದಿ ಎನ್ನ ಮರೆವಳು, ಬರುವಳು ಬರದಿನ್ನ ಮರೆವಳು. ಹಾಯ್ ಅರಿಯದೆನು ಅಕಟ ವಿಧಿಯೇ, ಹರಿಣಾಕ್ಷಿ ರಂಭೆಯ ಬರವ ನಿರೀಕ್ಷಿಸಿ. ಜಿಂಕೆಯಂತೆ ಪುಟಿದಾಡುತ್ತಿದ್ದ ಎರಳೆಗಂಗಳ ನನ್ನ ರಂಭೆ ಎಲ್ಲಿದ್ದಾಳೆ? ಸ್ವರ್ಗಕ್ಕೆ ಹೋಗಿ ಬರುತ್ತೇನೆ, ಅಮರೇಂದ್ರನಲ್ಲಿ ವಿಚಾರವನ್ನು ತಿಳಿಸಿ ಬರುತ್ತೇನೆ ಎಂದು ಹೋದಳಲ್ಲ. ಇದು ತನಕ ಬರಲಿಲ್ಲವಲ್ಲ. ಆಕೆಯನ್ನು ಕಾದು ಕಾದು ಕ್ಷಣ ಕ್ಷಣಗಳು ಕೆಂಡ ದುಂಡೆಗಳಂತೆ ನನ್ನನ್ನು ಸುಡುತ್ತಾ ಇದೆ. ಈ ವಿರಹ ದುಃಖವನ್ನು ಸಹಿಸುವುದಕ್ಕೆ ನನಗೆ ಕಷ್ಟವಾಗುತ್ತಾ ಇದೆ. ಮಾಮರವನ್ನು ಏರಿ ಹಾಡುವ ಕೋಗಿಲೆಯ ಮಧುರ ಗಾನವನ್ನು ಕೇಳಿದಾಗ ನನ್ನ ರಂಭೆಯ ಇಂಪಾದ ಸಂಗೀತವನ್ನು ಕೇಳಿದಂತೆ ಭಾಸವಾಗುತ್ತಾ ಇದೆ. ಗಿಳಿಯ ಮಧುರ ವಚನವನ್ನು ಆಲಿಸಿದಾಗ ನನ್ನ ರಂಭೆಯ ನಲುವಾತುಗಳನ್ನು ಕೇಳಿದಂತೆ ಅನ್ನಿಸುತ್ತಾ ಇದೆ. ಆ ರಂಭೆಯ ನೆನಪು ನನ್ನನ್ನು ಸುಡುತ್ತಾ ಇದೆಯಲ್ಲ. ಅವಳು ಬರುತ್ತಾಳು ಇಲ್ಲವೋ, ನನ್ನನ್ನು ಮರೆತಳು, ಯಾಕೆ ಬರಲಿ? ಹಲವು ಹಂಬಲಿಸುತ್ತ ಬಳಲಿ ಬೆಂಡಾಗಿರಲು ಲಲನೆ ಐತಂದು ನಿಂದಿರಲು ಬಾರೆ ಮೋಹನಕಾರೆ, ಬಾರೆ ಶೃಂಗಾರೆ, ಮಂದಹಾಸವ ಬೀರೆ, ಸರಸಾಂಬಗೆ ಮಂದಹಾಸವ ಬೀರೆ. ಭಾರಿ ಸಂತಸವಾಯ್ತು ಆಗಮವು ವಯ್ಯಾರೆ, ಬಾರೆ ಮೋಹನಕಾರೆ, ಬಾರೆ ಶೃಂಗಾರೆ. ನಿನ್ನನ್ನು ಕಂಡು ನನಗೆ ಅದೆಷ್ಟು ಸಂತೋಷವಾಯಿತು ಬಲ್ಲೆಯ. ಚಂದ್ರೋದಯವನ್ನು ಕಂಡಾಗ ಸಾಗರ ತುಂಬಿ ತುಳುಕುವಂತೆ ನಿನ್ನ ಮುಖದರ್ಶನವಾದಾಗ ನನ್ನ ಹೃದಯ ತುಂಬಿ ತುಳುಕುತ್ತಾ ಇದೆ. ಓ ರಂಭ, ನಿನಗಾಗಿ ನಾನು ಅದೆಷ್ಟು ಕಾದೆ.
ಅದೆಷ್ಟು ಹಂಬಲಿಸಿದೆ. ಆದರೆ ನೀನು ಬಂದು ನನ್ನ ಹತ್ತಿರ ನಿಂತಾಗ ನನಗೆ ಆಗುವಂತಹ ಆಪ್ಯಾಯಮಾನವಾದಂತಹ ಆನಂದ ಅದನ್ನು ವರ್ಣಿಸುವುದಕ್ಕೆ ಸಾಧ್ಯವೇನೆ? ಇದು ನಿನಗೆ ಗೊತ್ತಿದ್ದು ದೂರ ದೂರ ನಿಂತಿದ್ದೀಯಲ್ಲೇ. ನಿನ್ನ ಮುಖ ಬಾಡಿ ಹೋಗಿದೆ, ಕಣ್ಣಿನಲ್ಲಿ ಕಂಬನಿ ಇಳಿಯುತ್ತಾ ಉಂಟು. ಏನೋ ಸಂಕಟ ನಿನಗೆ ಪ್ರಾಪ್ತವಾಗಿದೆ. ಈ ಥರ ದುಃಖ ಮಾಡಿ ನೀನು ಸಾಧಿಸುವುದಕ್ಕೆ ಏನುಂಟು? ನನ್ನಲ್ಲಿ ಎಲ್ಲವನ್ನು ಹೇಳಿದೆಯಾದರೆ ಆ ಸಂಕಟಗಳನ್ನು ದೂರ ಮಾಡುವಂತಹ ಪ್ರಯತ್ನ ನಾನು ಮಾಡುತ್ತೇನೆ. ಹೇಳು ರಂಭ, ಹೇಳು. ಯಾರು ನೀನು? ಯಾಕೆ ಬಂದೆ? ದೂರ ನಿಲ್ಲು. ಯಾರು ನೀನು? ಏನು? ನೀನು ರಂಬೆ? ಸುರಮ್ಯ ಸುರಭವನದ ಅಪ್ಸರೆಯನ್ನು ನಾಚಿಸುವಂತಹ ಆ ದಿವ್ಯ ಸೊಬಗುಗಾತಿ ನೀನು. ನಿನಗೆ ಇಂತಹ ವಿಕಾರ ಸ್ವರೂಪ ಯಾಕೆ ರಂಭ? ಯಾರಿಂದ ಬಂತು? ರಮಣ ಏನ ಬೀಳಲಯ್ಯೋ ರಮಣ ಏನ ಬೀಳಲಯ್ಯೋ ಎನ್ನಯ ಗಮದ್ರಿ ನಿನಗೆ ಸೌಖ್ಯವಿಲ್ಲ. ಸುಮನಾಥೇಂದ್ರನಾಥಯಂತಿ ಅಮರ ಲೋಕಕ್ಕಾಗಿ ತೆರಳಿದೆ. ಸುಮನಾಥೇಂದ್ರನಾಥಯಂತಿ ಅಮರ ಲೋಕಕ್ಕಾಗಿ ತೆರಳಿದೆ. ಮನುಜನನ್ನು ನೆರೆದ ದ್ರೋಹ ಅರಿದು ಘನತರ ಶಾಪವ ನಿತ್ತ ನಿನಗೆ ರಮಣ ಧರೆಯಲ್ಲಿ ಪಿಶಾಚಿಯಾಗಿ ಚರಿದು ನಿರತವೆನ್ನುತ್ತ ಶಾಪವ ನಿತ್ತ ಎನ್ನ ಮರುಕವನ್ನು ತಾಳಲೆಂದು ರಮಣ 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 ನಿನ್ನ ಸರಸದಿಂದ ಕಷ್ಟವಾಯಿತು. ನಿನ್ನ ಸರಸದಿಂದ ಕಷ್ಟವಾಯಿತು. ನನ್ನ ಸರಸದಿಂದ ರಮಣ ರಮಣ ಏನ ಬೇಳಲಯ್ಯ ರಂಭ, ಅಳಬೇಡ ರಂಭ. ನಿನ್ನ ಕಂಬನಿಯನ್ನು ಕಾಣುವ ಶಕ್ತಿ ನನಗಿಲ್ಲ. ಹೇಳು ರಂಭ, ಏನಾಯ್ತು ನಿನಗೆ? ಅಯ್ಯೋ, ಕಷ್ಟ ಬಂತು, ನನಗೆ ಕಷ್ಟ ಬಂತು. ಯಾರಿಂದ? ದೇವೇಂದ್ರ ಸಿಟ್ಟುಗೊಂಡ. ಯಾಕೆ? ಭೂಲೋಕದ ಮನುಷ್ಯರನ್ನು ಕೂಡತಿ ಅದಕ್ಕೆ ಪಿಶಾಚಿಯಾಗು ಶಾಪ ಕೊಟ್ಟ. ದೇವೇಂದ್ರನ ಶಾಪದಿಂದ ಈ ಪಿಶಾಚ ರೂಪ ನಿನಗೆ ಪ್ರಾಪ್ತವಾಗಿದೆ. ರಂಭ, ನಿನ್ನನ್ನು ಕೂಡಿದ್ದಕ್ಕೆ ನನಗೆ ಇಷ್ಟ ಆಯಿತು. ನನ್ನನ್ನು ಕೂಡಿದ್ದರಲ್ಲಿ ನಿನ್ನದೇನು ತಪ್ಪುಂಟು? ಶಿವನ ಆಜ್ಞೆಯಂತೆ ತಾನೇ ನೀನು ನನ್ನನ್ನು ಸೇರಿದ್ದು. ಆ ವಿಚಾರವನ್ನು ಹೇಳಬೇಕಿತ್ತು ಅಮರೇಂದ್ರನಿಗೆ. ಹೇಳಿದ್ರೆ ಒಪ್ಪುವುದಿಲ್ಲ. ಏನಂದ? ಶಾಪ ಕೊಟ್ಟು ನನಗೆ ಈ ರೂಪ ಬರೆಸಿದ. ನಾರಿಮಣಿ ರಂಭೆಗೆ ಯಾರಿಂದಲೇ ನಹುದೋ ಏನ? ಮೇಲುಬಡ ಸಾಧ್ಯ ವಿಧಿ ಲಿಖಿತ. ಅದು ಮೀರುಬಡ ಸಾಧ್ಯ ವಿಧಿ ಲಿಖಿತ. ಕಾರಣವ ಬೀಳು ಪರಿಹಾರ
ಬದುಕಿ ಮಾಡ್ಬೇಕು ಖಚಿತ ನಾರಿ ಮಣಿ ರಂಭ, ಈ ಲೋಕದಲ್ಲಿ ಪ್ರಾಪ್ತವಾಗುವಂತಹ ಸಕಲ ಸಂಕಷ್ಟಗಳಿಗೂ ಒಂದೊಂದು ಕಾರಣಗಳಿರುತ್ತದೆ. ಎಲ್ಲಿ ಕಾರಣವೂ ಸಿಕ್ಕುವುದಿಲ್ಲವೋ ಆಗ ಕೊನೆಯದಾಗಿ ನಿಟ್ಟುಸಿರು ಬಿಟ್ಟು ಹೇಳುವಂತಹ ಎರಡಕ್ಷರಗಳ ಒಂದು ಶಬ್ದ ವಿಧಿ ಎನ್ನುವುದು. ವಿಧಿ ಎನ್ನುವುದು ಜೀವಿಗಳ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ವಿಧಿ ಚೋದಿತನಾದಂತಹ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾಗಿ ಅಸ್ವತಂತ್ರನಾಗುತ್ತಾನೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಹುಟ್ಟು, ಬೆಳವಣಿಗೆ, ಶಾಸ್ತ್ರಜ್ಞಾನ, ಲೋಕಾನುಭವ ಯಾವುದೂ ಬೆಳಕಿಗೆ ಬರುವುದಿಲ್ಲ. ಕಣ್ಣಿಗೆ ಕಾಣದ ಶಕ್ತಿಯೊಂದು ಕೈ ಹಿಡಿದು ಕುಣಿಸುತ್ತದೆ ಎಂಬುದಷ್ಟೇ ಸತ್ಯವಾಗಿರಬೇಕು. ಇಲ್ಲದಿದ್ದರೆ ನಿನಗೆ ಇಂತಹ ಶಾಪ ಪ್ರಾಪ್ತವಾಗಬೇಕಿತ್ತೆ. ಏನು ಮಾಡೋಣ? ಆಗುವುದು ಆಗಬೇಕಲ್ಲ. ಕ್ಷಣ ಹೊತ್ತಿನ ಮೊದಲು ಅಂತರಿಕ್ಷದಲ್ಲಿ ದೇದೀಪ್ಯಮಾನವಾಗಿ ಶೋಭಿಸುವಂತಹ ತಾರೆ ಕ್ಷಣಾರ್ಧದಲ್ಲಿ ಉಲ್ಕೆಯಾಗಿ ಇಳೆಗೆ ಉರುಳುವುದಿಲ್ಲವೇ? ಧೈರ್ಯ ತಾಳು. ಈ ಲೋಕದಲ್ಲಿ ವಿಧಿ ಯಾರನ್ನೂ ಬಿಟ್ಟಿಲ್ಲ. ಹೆಂಡತಿ ಮಗನನ್ನು ಮಾರಾಟ ಮಾಡಿ ಚಕ್ರವರ್ತಿ ಹರಿಶ್ಚಂದ್ರ ಸ್ಮಶಾನವನ್ನು ಕಾದ. ನೈಷಧ ಚಕ್ರವರ್ತಿ ಕಾರ್ಕೋಟಕನ ಕಡಿತದಿಂದ ವಿಕಾರ ಸ್ವರೂಪಿಯಾದ. ಯುಧಿಷ್ಠಿರ ಕಾಡಿನಲ್ಲಿ ಕಾಲವನ್ನು ಕಳೆಯುವಂತಾಯಿತು. ಮನುಷ್ಯರ ಪಾಡೇನು ರಂಭ? ನರ ಕಪಾಲವನ್ನು ಕರದಲ್ಲಿ ಹಿಡಿದು ಊರೂರು ಭಿಕ್ಷೆ ಬೇಡಲಿಲ್ಲವೇ ಶಿವ? ಆದ್ದರಿಂದ ಆ ವಿಧಿಗೆ ನಾವು ಕೈಮುಗಿಯೋಣ. ಈ ಸಮಸ್ಯೆಗೆ ಏನಾದರೂ ಪರಿಹಾರ ಇದ್ದರೆ ಆ ದಾರಿಯನ್ನು ನಾವು ಹುಡುಕೋಣ. ಹೇಳು ರಂಭ, ಈ ಶಾಪ ಪರಿಮಾರ್ಜನೆ ಆಗಬೇಕಿದ್ದರೆ ನಾನೇನು ಮಾಡಬೇಕು ಹೇಳು? ಏನು? ಯಾವುದು ರಂಭ? ಭೂಲೋಕ. ಕಾಶಿಯಲ್ಲಿ ಯಾವ ದೇವಸ್ಥಾನ? ಹೌದು, ಅಲ್ಲಿ ಯಾವ ಗೋಪುರ ಇಲ್ಲ. ಅದಕ್ಕೆ ವಿಶ್ವನಾಥೇಶ್ವರನಿಗೆ ಆ ಬಳಿಕ ಆದೀತು. ಆ ಬಳಿಕ ಹಾಗಿದ್ರೆ ನಾನಷ್ಟು ಮಾಡಿದರೆ ನೀನು ಈ ನಿನ್ನ ವಿಕಾರ ರೂಪವನ್ನು ಕಳೆದುಕೊಂಡು ಮತ್ತೆ ನನ್ನ ಸತಿಯಾಗಿ, ನನ್ನ ಬಾಳ ಸಂಗಾತಿಯಾಗಿ ನನಗೆ ಸಂತೋಷವನ್ನು ಉಣಿಸುತ್ತೀಯಲ್ಲ? ಹಾಗಂದ್ರೆ ಹೇಗೆ ರಂಭ? ಏನು? ಸ್ವರ್ಗಕ್ಕೆ? ಏನು ರಂಭ? ಅದಮ್ಯವಾಗಿ ನಿನ್ನನ್ನು ಪ್ರೀತಿಸುತ್ತಾ ಇರುವವನು ನಾನು. ನೀನು ನನ್ನಿಂದ ದೂರವಾದರೆ ಈ ಬದುಕು ಅದೆಷ್ಟು ಕಷ್ಟ ಹೇಳು. ಯಾರನ್ನು ಮಾಡಿಸುತ್ತಿ? ಹೌದು, ರೂಪರೇಖೆ ಅಲ್ಲಿದ್ದರೆ ಹಿಡಿದು ಏನು ಮಾಡಬೇಕು? ಹೋ 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 ಹೋ. ನಿನ್ನ ಪ್ರಯತ್ನದಿಂದ ರೂಪರೇಖೆ ನನ್ನ ಸತಿಯಾಗುತ್ತಾಳೆ. ಸರಿತಾನೆ? ಇದು ನಿನ್ನ ಇಷ್ಟ ಅಂತ ಆದರೆ, ನೀನು ಇದರಲ್ಲೇ ಸಂತೋಷ ಪಡುತ್ತೀಂತಾದರೆ ನಿನ್ನ ಪ್ರೀತಿಗೋಸ್ಕರ ನಾನು ಇದನ್ನು ಒಪ್ಪುತ್ತೇನೆ. ಆಗಲಿ ರಮ್ಮ, ಹಾಗೇ ಆಗಲಿ, ಹಾಗೇ ಆಗಲಿ. ನಡೆಯುತ್ತೇನೆ ಆ ಕಾಶಿಗೆ. ತರುಣಿ ಮಣಿದಾಯ್ ರೂಪರೇಖೆಯೋ ತರುಣಿ ಮಣಿದಾಯ್ ರೂಪರೇಖೆಯೋ ಬಿನದದಿಂದಲೇ ವನ ವಿಹಾರಗೆ ಸಖಿಯರ ಒಡಗೂಡುತ್ತ ಐತಂಗಳು ತರುಣಿ ಮಣಿದ ರೂಪರೇಖೆಯು ವಿಶಾಲವಾದಂತಹ ವಿಶ್ವದ ಯಾವುದೋ
ಜೀವಮಾನದಲ್ಲಿ ಒಮ್ಮೆಯಾದರೂ ಕೂಡ ಕಾಶಿ ಕ್ಷೇತ್ರವನ್ನ ಸೇರಬೇಕು, ವಿಶ್ವನಾಥನ ದರ್ಶನವನ್ನ ಮಾಡಬೇಕು, ಪಾವನವಾದಂತಹ ಗಂಗೆಯಲ್ಲಿ ಸ್ನಾನಾದಿ ಕರ್ಮಗಳನ್ನು ಪೂರೈಸಿಕೊಳ್ಳಬೇಕು, ಹೀಗೆನ್ನುವಂತಹ ಹಂಬಲವನ್ನು ಇಟ್ಟುಕೊಳ್ಳುವುದಿಲ್ವೇ ಹೇಳು? ಆ ದಿಟ್ಟಿನಲ್ಲಿ ಯೋಚಿಸಿ ನೋಡಿದ್ರೆ ನಾವೆಷ್ಟು ಭಾಗ್ಯಶಾಲಿಗಳು. ಈ ಕಾಶಿ ದೇಶದ ಧರ್ಮದರ್ಶಿಯಾಗಿ ಬೆರೆಯುತ್ತಿರುವಂತಹ ಶೂರಸೇನನ ಮಗಳಾಗಿರುವಂತಹ ಈ ರೂಪರೇಖೆಯ ಜೀವನ ನಿಜವಾಗಿಯೂ ಪಾವನ. ಅದಲ್ಲಂತಿದ್ರೆ ಈ ಕಾಶಿ ಕ್ಷೇತ್ರದಲ್ಲಿ ನಮ್ಮ ಜನನವಾಗಿದೆ, ವಿಶ್ವವಿದ್ಯಾನಿಲಯದಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಮಾತ್ರವೇ ಅಲ್ಲ, ಸರಸದ ಜಲಕ್ರೀಡೆ ಆಡುವುದಕ್ಕೆ ನಮಗೋಸ್ಕರವಾಗಿ ಹರಿಯುತ್ತಾ ಇದ್ದಾಳೆ ಗಂಗಾ ಮಾತೆ. ಹಾಗಾದ್ರೆ ಈ ಪುಣ್ಯ ನೆಲದಲ್ಲಿ ಹುಟ್ಟಬೇಕು ಅಂತಾದ್ರೆ ನಾವು ಕೂಡ ಪೂರ್ವಜನ್ಮದ ಸುಕೃತ ಪುಣ್ಯದ ವಿಶೇಷವೇ ಇರಬೇಕು. ಹಾಗೆಂದು ಅಪ್ಪ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡದ್ದೇನೋ ಸತ್ಯ. ಈ ಹೊತ್ತಿಗೆ ನಿಮ್ಮನ್ನು ಕರೆದದ್ದು ಯಾಕೆ ಬಲ್ಲಿರ? ಸಖಿಯರೆಲ್ಲ ಬೇಗ ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ಸುಖದಿ ಜಲ ಕ್ರೀಡೆಯಾಡಿ ಸುಖದಿ ಜಲ ಕ್ರೀಡೆಯಾಡಿ ಜಲ ಕ್ರೀಡೆಯಾಡಿ ಸುಮವ ಕೊಯ್ಯುವ ಸುಮವ ಕೊಯ್ಯುವ ಸುಮವ ಕೊಯ್ಯುವ ಸಖಿಯರೆಲ್ಲ ಬೇಗ ಬನ್ನಿ. ಗೆಳತಿಯರೇ, ನನ್ನ ಬಾಲ್ಯದ ಒಡನಾಡಿಗಳು ನೀವು. ಮನಸ್ಸಿನ ದುಗುಡವಿರಲಿ ಅಥವಾ ಸಂತೋಷವೇ ಇರಲಿ ನಿಮ್ಮಲ್ಲಿ ಅಲ್ವೇನೆ ಹಂಚಿಕೊಳ್ಳುವುದು. ಅಪ್ಪ ನನ್ನನ್ನು ನಿಮ್ಮ ಜೊತೆಯಲ್ಲಿ ಸದಾಕಾಲ ಸೇವೆಗೋಸ್ಕರವಾಗಿ ಇರಿಸಿದ್ದಾನೆ. ಸೇವಕಿಯರಂತೆ ನಿಮ್ಮನ್ನು ನೋಡಿಕೊಂಡದ್ದಿಲ್ಲ. ಆತ್ಮೀಯ ಗೆಳತಿಯರಾಗಿದ್ದೀರಿ, ಹೃದಯಕ್ಕೆ ಹತ್ತಿರವಾಗಿದ್ದೀರಿ. ಇದು ಅರಮನೆಯ ವಾತಾವರಣದಲ್ಲಿ ಯಾವಾಗಲೂ ಇರುವುದಲ್ಲ. ಸ್ವಲ್ಪ ಹೊತ್ತು ನಮಗೋಸ್ಕರವಾಗಿ ನಿರ್ಮಿಸಿಟ್ಟಂತಹ ಆ ಉಪವನ ಇದೆಯಲ್ಲ, ಉಪವನದ ಕಡೆಗಾಗಿ ಹೋಗಬೇಕು. ಅರಳಿ ನಿಂತಿರುವಂತಹ ಸುಮಗಳನ್ನೆಲ್ಲವನ್ನ ಕೊಯ್ಯಬೇಕು. ಮಾಲೆಯನ್ನಾಗಿ ನಿರ್ಮಿಸಿಕೊಂಡು ತಲೆ ತುಂಬ ಮುಡಿದುಕೊಳ್ಳಬೇಕೆನ್ನುವಂತಹ ಆಸೆ. ಮಾತ್ರವೇ ಅಲ್ಲ, ಪ್ರಪಂಚದ ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ ಎನ್ನುವ ಹಾಗೆ ಅಗನಾಶಿನಿಯಾದಂತಹ ಗಂಗಾ ಮಾತೆಯ ಒಡಲಿನಲ್ಲಿ ಸಂತೋಷದಿಂದ ಈಜಾಡಬೇಕೆನ್ನುವಂತಹ ಆಸೆ. ಬರ್ತೀಯೇನೆ? ನಾನು ಬಾರದೆ ಉಳಿದೇನು? ನೀನು ಬರ್ತೀಯಾ? ಬರ್ತೇನೆ. ಬಂದ ಮಾರ್ಗದ ಆಯಾಸ ಎಷ್ಟೊಂದು ರೀತಿಯಲ್ಲಿ ಪರಿಹಾರವಾಯಿತು ನೋಡಿದಿರಾ? ಇನ್ನು ನಮಗೇನೆ ನಾನಾ ಜಾತಿಯ ಹೂಗಳೆಲ್ಲ ಅರಳಿಕೊಂಡಿದೆ. ಒಂದೊಂದು ರೀತಿಯ ಹೂಗಳನ್ನು ಆಯ್ದುಕೊಳ್ಳೋಣ. ನಿನಗೆ ಯಾವುದು ಬೇಕೇ? ನನಗೆ ಕಾಡು ಮಲ್ಲಿಗೆ. ಮಲ್ಲಿಗೆ ಅದೀತ ಮೆಲ್ಲಗೆ ಕೊಯ್ದು ಇಲ್ಲಿಗೆ ಬರಬೇಕು. ನಿನಗೆ ಸೇವಂತಿಗೆ. ಹೌದಾ? ಹಾಗಾದ್ರೆ ಆ ಹೂವನ್ನೇ ಅರಸುತ್ತ ಹೋಗು. ನಾನೊಂದು ಹೂವಿಗೆ ಕಣ್ಣು ಹಾಕಿದ್ದೇನೆ, ಸಿಗುತ್ತದ ನೋಡ್ತೇನೆ. ಹೋಗೋಣ ತಾನೆ? ಮಲ್ಲಿಗೆ ಮರದ ತುಂಬಾ ಮಲ್ಲಿಗೆಯ ಹೂವು ಮೇಲ್ಗಡೆ ಇದೆಯಲ್ಲ. ಗೆಳತಿ, ನಿನಗೆ ಬೇಕಂತಂದ್ರೆ ಬೇರೆ ಹೂವನ್ನು ಆಯ್ದುಕೊ ಅಂತ ಹೇಳಿಲ್ವಾ? ಯಾಕಾಗಿ ಬಂದು ನನ್ನ ಕೂದಲು ಹಿಡಿದೆಳುತ್ತೀಯ? ಆ ಹೂವಂತೂ ನನಗೆ, ನಿನಗೆ ಬೇಕಾ? ನೀನೇ ಆಯ್ದುಕೋ. ಆ ಕಡೆ ಮಂದಾರ. ಸುಮ್ಮನೆ ಮತ್ತೆ ಮತ್ತೆ ಯಾಕೆ ಹೇಳಿದ್ದೀಯ ನನ್ನ ಸೆರಗು? ನಾನಂತ ಹೂ ಕೊಯ್ಯುವುದು ಕೊಯ್ಯುವುದೇ. ನೀನು ಹೂ ಬೈದಾಯ್ತಾ ನಿನಗೆ? ನನ್ನದಾಯ್ತು. ರೂಪರೇಖೆ ಹೇಳಿದ್ದಾನೆ, ನನಗೆ ಗೊತ್ತಿಲ್ಲ. ಮುಂದೆ ಇವಳಿಗೆ ಏನಾಯ್ತು? ರೂಪರೇಖೆ ನಿನಗೆ ಹೇಳೆ. ನಮ್ಮ ಜೊತೆಯಲ್ಲಿ ಬರುವಾಗ ಸರಿ ಇದ್ದಳು ಇವಳು. ಓ ರೂಪರೇಖಾ,
ಏನಾಯ್ತು ಏನೇ ಹೇಳೆ ಇವಳಿಗೆ ನೋಡ್ತಾಳಲ್ಲ ಏನಾಯ್ತು ನಿನಗೆ ನಮ್ಮಲ್ಲಿ ಸಿಟ್ಟ ಮಾತಾಡ ಇಷ್ಟು ಬೇಗ ಬಂದಿದ್ದೇವೆ ಅರಮನೆಗೆ ಏನು ಮಗಳು ಕಾಣುವುದೇ ಇಲ್ಲವಲ್ಲ ಅಪ್ಪಳೆ ಪಡೆದು ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಓ ಬಂದೇ ಮಗಳೇ ಮಗಳು ಮತ್ತೆ ನಾವು ನಿನ್ನ ಅಪ್ಪ ಅಲ್ವಾ ಏ ಅಪ್ಪ ಅಪ್ಪಯ್ಯ ನೀ ಕೇಳು ಮಮ ಸಿದ್ದೆಯನು ನೀ ತಾಳು ತಂದೆ ಅಲ್ವಾ ನಾನು ಯಾರು ನಾನು ನೀನು ಹೌದು ಎಲ್ಲಿರುವೆ ತಂದೆ ಬಾರು ಮಾರುತಿ ಎಲ್ಲಿರುವೆ ತಂದೆ ಬಾರು ಎಲ್ಲೆಲ್ಲೂ ನೋಡಿದರೆ ಅಲ್ಲಿ ನಿನ್ನ ಕೀರುತಿ ಎಲ್ಲೆಲ್ಲೂ ನಿಂತಿರುತಿ ಮಾರುತಿ ಎಲ್ಲೆಲ್ಲೂ ನಿಂತಿರುತಿ ಏನಾಯ್ತು ಮಗಳೇ ನಿನಗೆ ಏನಾಯ್ತು ನತ್ತನ ನನ್ನ ಮಗಳಿಗೆ ಏನೋ ಆಗಿದೆ ಇಲ್ಲಪ್ಪ ನನ್ನ ಮಗಳ ತಲೆ ಕಟ್ಟು ಹೋಗಿದೆ ಏನು ಮಾಡುವುದು ಈಗ ಯಾರಾದ್ರೂ ಒಳಗೆ ಕಳಿಸಿ ಒಳಗೆ ಸಾರಿ ಕರ್ಕೊಂಡು ಹೋಗಿ ಒಳಗೆ ಏನು ಮಾಡುವುದು ನನ್ನ ಮಗಳ ರೋಗ ಗುಣ ಆಗಬೇಕಲ್ಲ ಅದಕ್ಕಾಗಿ ನನ್ನ ಮಗಳ ರೋಗವನ್ನು ಗುಣ ಮಾಡುವಂತಹ ಯಾರಾದ್ರೂ ಒಬ್ಬ ಇದ್ರೆ ಅವನಿಗೆ ಅರ್ಧ ರಾಜ್ಯವನ್ನು ನನ್ನ ಮಗಳನ್ನು ಕೂಡ ಅವನಿಗೆ ಕೊಡ್ತಾರೆ ಯಾರು ಇದ್ರೆ ಬರಲಿ പിന്നെ ഞങ്ങളുണ്ട് ഞങ്ങള് പരിചയണ്ട പരിചയം ഇല്ലേ ഞമ്മളെ നാട്ടു കോഴിക്കോടല്ലേ കോഴിക്കോടല്ലേ കോഴിക്കോട് ഓ ഡങ്കൂറാക്കണേ രാജാവ് അങ്ങനെ വേണ്ടി പറഞ്ഞത് ನಮಸ್ಕಾರ 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 ಡಂಗುರ ಕೇಳ್ಕನಲ್ಲೇ ಸಾರಿದಂತಹ ಡಂಗುರವನ್ನು ಕೇಳಿ ಬಂದವರು ನೀವು ಅದೇ ಅದೇ ವಿಷಯ ಏನಲ್ಲ ನನ್ನ ಮಗಳ ತಲೆ ಸ್ವಲ್ಪ ಕೆಟ್ಟು ಹೋಗಿದೆ ಅವಳು ಜಲಗಳಿಗೆ ಹೋಗಿದ್ಲು ನಾನು ತಲೆ ಬಿಸಿ ಹೇಳಿದ್ರೆ ಒಳ್ಳೇದಾಯ್ತು ಅಂತ ಹೇಳ್ತಾನ ಮಗಳನ್ನು ಮಗಳು ಬರಟಪ್ಪ ನಾನು ನೋಡಿ ಸ್ವಾಮಿ ನೋಡಿ ನೋಡಿ ಬೇಗೊಮ್ಮೆ ಗುಣ ಮಾಡಿ ಬೇಗೊಮ್ಮೆ ಗುಣ ಮಾಡಿಸಿಕೊಡಿ ಸಂಘದಲ್ಲಿ ಇದೆಲ್ಲ ಬಿರಿಯ ಸಂಘದಲ್ಲಿ ದೇವೇಂದ್ರ ನಾಟ್ಯ ನೋಡ್ತೀಯ ಹಾಡಬೇಕೇನೋ ದೇವೇಂದ್ರ ಯಾವ ರಾಗ ಬೇಕು ದೇವೇಂದ್ರ ಯಾವ ರೀತಿ ನಾಟ್ಯ ಬೇಕು ದೇವೇಂದ್ರ ಅಪ್ಪಣೆ ಮಾಡು ದೇವೇಂದ್ರ ಪೂರ ಸರಿ ಇಲ್ಲ ಒಮ್ಮೆ ಗುಣ ಮಾಡಿ ಬಂದೆಯ ಈ ನಾವಂ ದೂರದಿಲ್ಲ ಅವಲಿಂದ ಬಂದೆಯ್ಯ ಪ್ರಾಣ ಕಾಂತನೇ ಮತ್ತೆ ಯಾವಲ್ಲಿಗೆ ಹೋಗಿದ್ದಯ್ಯ ಪ್ರಾಣ ಮಗಳ ನೀನು ಎಲ್ಲಿದ್ದೀಗ ನಿಮ್ಮಳ ಗಡಿಬಿಡಿ ಹಾಕಂಡ ഞമ്മളുണ്ട് ಬೇಗೊಮ್ಮೆ ಮುಟ್ಟಬೇಡಿ ನೀವು ಮುಟ್ಟಬೇಡಿ ಕೂತ್ಕೊಳ್ಳು ഇവിടെ ಕೂತ್ಕೊಳ್ಳು ನಿನ್ನನ್ನು ಕೊಲ್ಲುವುದು ಈಗ ಯಾರಿಗ ನಿಕ್ಕಲಿದ್ದು ಬಿನ್ನಾಡಿಕೆ ಕೂತ್ಕೊಳ್ಳು ಹೊಡೆಯುವುದ ಹೊಡಿ ನೋಡೋಣ ಹೊಡಿಬೇಡಿ ಹೊಡಿಯ ನಿನ್ನಲ್ಕಲ್ಲ ಓ ಪ್ರೇತಕ್ಕೆ ಹೇಳುದಿಲ್ಲ ನಾ ಹೇಳೋದಿಲ್ಲ ಹೇಳುದಿಲ್ಲ ಹೇಳುದಿಲ್ಲ ಗಡಿಬಿಡಿ ಹಾಕಂಡ ഞമ്മൾ ഒരു ಮಂಡಲ ಹಾಕಿನ ಅದೇನು ಸ್ವಾಮಿ ಮಂಡಲ ഞമ്മൾ ಮಂದಿರದಲ್ಲಿ ಇದ್ರ ಉಳೆ ಬಾ ಒಳಬ ಇದು ಒಳಬ ನಾ ಬರೋದಿಲ್ಲ ಹೇಳಿದಾಗ ಕೇಳಲು ಒಳಗೆ ಬರ ಹೊಡಿಬೇಡಿ ಒಳಗೆ ಒಳಗೆ ಅವಡೆ ಇವಡೆ ನಿಂತುಕೋ ಯಾರು ನೀನು ಹೇಳೋದಿಲ್ಲ ಹೊಡಿಬೇಡಿ ಬಿಡಿ ಬಾಯಿ ಬಿಡಿ ರಂಬೆ ಈ ಪೆಣ್ಣು ನೀನು ಯಾಕೆ ಹಿಡಿಯಿತು
ಈ ಹೆಣ್ಣು ನನಗೆ ಬೇಕು. ಯಾಕೆ ಬೇಕು? ಈ ಹೆಣ್ಣು ನನಗೆ ಬೇಕು. ಯಾಕೆ ಬೇಕು? ನನಗೆ ಬೇಕು. ಬೇಕು ಬಿಡುದಿಲ್ಲ. ಹೇಳು ಯಾಕೆ ಬೇಕು? ಯಾರು ನೀನು? ನಾನು ಬಿಟ್ಟು ಹೋಗ್ತೇನೆ. ಬಿಟ್ಟು ಹೋಗಬೇಕು ಅಂತ ಆದ್ರೆ ಕಾಶಿ ದೇಶದ ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ. ಗೋಪುರ ಆಗಬೇಕು. പിന്നെ ಗೋಪುರ ಕಟ್ಟಿಸುವ ಒಂದು ವ್ಯವಸ್ಥೆ ಮಾಡುವ. പിന്നെ ಆಮೇಲೆ 1000 ಜನ ಬ್ರಾಹ್ಮಣರಿಗೆ ಸಂತರ್ಪಣೆ ಆಗಬೇಕು. ಏದು ಊಟ ಅದು? 1000 ಜನ ಬ್ರಾಹ್ಮಣರಿಗೆ ಭೂರಿ ಭೋಜನವಾಗಬೇಕು. ಭೂರಿ ಇಲ್ಲ ಚಪಾತಿ ಅದನ್ನ ಸಂತರ್ಪಣೆ ವ್ಯವಸ್ಥೆ ಮಾಡುವ. ಎಷ್ಟು ಬೇಕಾದ್ರು 1000 ಜನರಿಗೆ ಅಷ್ಟು ಮಾಡಿಸಿದ್ರೆ ನಾವು ಹೊರಟು ಹೋಗುತ್ತೇನೆ. ಹೋಗ್ತೀಯಲ್ಲ? ನಾವು ಹೊರಟು ಹೋಗುತ್ತೇನೆ. ಹೋಗ್ಬೇಕು. ನಿಯವನ ನಾನೇ ಯಾರಂತ? ನಾನೇ ಧೀರಮತಿ. ಆಗ ಹೊರತಾಗಿ ಅಪ್ಪ ನೀವು ಹೊಡಿಬೇಡ. ಇಲ್ಲ ಬಾ ಹೇಳುವೆ. ಅಪ್ಪ ಎಂತದ್ದು? ಅಪ್ಪ ಇದೇನಪ್ಪ ಇಲ್ಲಿ ಇಷ್ಟೊತ್ತು ಯಾವ ತರ ಮಾಡಿದ್ದು ನೀನು? ಎಲ್ಲ ಅಸ್ತವ್ಯಸ್ತವಾಗಿದೆ. ಹೌದು, ತಲೆ ಕೆಟ್ಟು ಹೋಗಿತ್ತು, ಈಗ ಸರಿಯಾದ್ದು. ಈಗ ನಿನ್ನನ್ನು ಸರಿ ಮಾಡಿದ್ಯಾರು? ಇವರು. ಹೌದು, ಇದುವರೆಗೂ ಮಂತ್ರವಾದಿಗಳು ಅವರು. ಆದ್ರೆ ಮೊದಲು ನಾನೊಂದು ಡಂಗುರ ಸಾರಿದ್ದೆ ನಾನು. ಏನಂದಪ್ಪ? ನಿನ್ನ ಈ ರೋಗವನ್ನು ಯಾರು ಗುಣಪಡಿಸ್ತಾರೋ ಅಂತವರಿಗೆ ನನ್ನ ಮಗಳನ್ನು ಅದೇ ರೀತಿ ಅರ್ಧ ರಾಜ್ಯವನ್ನು ಕೊಡ್ತೇನೆ ಎಂಬುದಾಗಿ. ಈಗ ಇವರು ಗುಣಪಡಿಸಿದ್ರು. ಈಗ ನಿನ್ನನ್ನು ಈ ರಾಜಕುಮಾರಿಯನ್ನು ಈ ಪುರೋಹಿತರಿಗೆ ಕೊಡ್ಬೇಕಲ್ಲ ಮಂತ್ರವಾದಿಗೆ. ಅಪ್ಪ ಸಣ್ಣ ಒಂದು ಬೇಸರ. ಕ್ಷಾತ್ರಿಯರಾದವರಿಗೆ ಹೇಳಿರುವಂತ ಮಾತೆ ನಡೆಸಿಕೊಡುವುದು ಪ್ರಾಧಾನ್ಯವಾಗಿರುತ್ತದೆ. ಹೌದು, ಆಗುವುದಕ್ಕೆ ಸಾಮಾನ್ಯ ಮಂತ್ರವಾದಿಗಳಾಗಿರಬಹುದು. ಆದ್ರೂ ಕೂಡ ವಿಶೇಷವಾದ ಶಕ್ತಿಯೊಂದನ್ನು ಪಡೆದುಕೊಂಡಿದ್ದಾರೆ ಎನ್ನುವುದು ಸತ್ಯ ತಾನೇ. ಸತ್ಯ ಆಗಿರಲಿ ಅವರಿಗೆ ಕೊಡುವಂತ ಒಪ್ಪೆ ಆಯ್ತಲ್ಲ. ಅಪ್ಪ ಅಂತೇ ನನ್ನ ದಾರಿ ಇರಿದು ಕೊಟ್ಟು ಬಿಡಿ. ಕೊಡುವ ಹಾಗಿದ್ರೆ ನಾನು ಯಾರದು ನೋಕೆ. ಮಹಾರಾಜ, ಕಳಿಂಗ ದೇಶದ ರಾಜಕುಮಾರ ನಾನು. ಧೀರಮತಿ ಎಂದು ನನ್ನ ಹೆಸರು. ಇದೆಲ್ಲ ಸುರ ಸುಂದರಿಯಾದಂತಹ ರಂಬೆಯ ಸೂಚನೆ. ಇನ್ನು ನೀವು ಸೇನೆಯೊಂದಿಗೆ ನನಗೆ ಸಹಾಯ ಮಾಡಬೇಕು. ನನ್ನ ರಾಜ್ಯವನ್ನು ಸಂಪಾದಿಸಿ ಆ ಬಳಿಕ ನಿನ್ನ ಮಗಳನ್ನು ನಾನು ಮದುವೆಯಾಗುತ್ತೇನೆ. ಸೇನೆ ವ್ಯವಸ್ಥೆ ಎಲ್ಲವನ್ನೂ
ನನಗೆ ಲಭಿಸಿದಂತಹ ಭಾಗ್ಯ ಅಂದ್ರೆ ಇದು. ಆದಿಮಾಯೆಯಿಂದ ಹುಟ್ಟಿದಂತಹ ಆ ಮೂರು ಮೂರ್ತಿಗಳು ಒಂದೊಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ, ಒಂದೊಂದು ಜಾಗದಲ್ಲಿದ್ದಾರೆ, ಘನತರವಾದಂತಹ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಅಂತವರು ಒಲಿದು ಕೊಟ್ಟಂತಹ ಪ್ರಸಾದ ರೂಪವಾಗಿ ದಕ್ಕಿದಂತಹ ಈ ಕೆಲಸ ಶೈಮಿನಿ ದೀಶ. ಯಾರಾದ್ರೂ ಕೇಳಿದ್ರೆ ಹೇಳುವುದು ಹೇಗೆ? ಯಮಧರ್ಮರಾಯ. ಯಾಕೆ ಹಾಗೆ ಹೇಳ್ತಾರೆ? ಭೂಲೋಕದಲ್ಲಿ ಮಾನವರಿರ್ತಾರೆ. ಆ ಮಾನವರು ಹುಟ್ಟಿದಂದಿನಿಂದ ಸಾಯುವಲ್ಲಿಯವರೆಗೆ ಪಾಪ ಕರ್ಮಗಳನ್ನು ಮಾಡುತ್ತಾರೆ, ಪುಣ್ಯ ಕೆಲಸಗಳನ್ನು ಮಾಡುತ್ತಾರೆ. ಇದನ್ನೆಲ್ಲ ವಿಮರ್ಶೆ ಮಾಡುವುದಕ್ಕೆ ಈ ಸ್ಥಳ. ಪಾಪಾತ್ಮರಿಗೆ ನಾನು ಯಾರು? ಯಮ. ಧರ್ಮಾತ್ಮರಿಗೆ ನಾನು ಯಾರು? ಧರ್ಮರಾಯ. ಹಾಗೆ ಹೆಸರನ್ನು ಪಡೆದಿದ್ದೇನೆ. ನಮ್ಮ ಕೆಲಸದಲ್ಲಿ ಇಷ್ಟರವರೆಗೆ ನಾನು ಯಾವ ರೀತಿಯ ಚ್ಯುತಿ ಮಾಡಿದ ಹಾಗಿಲ್ಲ. ತಿಳಿಯದೇ ಏನೋ ಆಗಿರಬಹುದು, ಕೆಲವು ಸಲ ಆಗುತ್ತದೆ ಹಾಗೆ. ಆ ವಿಚಾರ ಈಗ ಬಿಡೋಣ. ಈಗ ನನಗೆ ಬೇಕಾದ್ದೇನು? ಭೂಮಿಯಲ್ಲಿ ಸತ್ತಂತಹ ಮಾನವರ ಆತ್ಮ ಇಲ್ಲಿ ಬರಬೇಕಾಗಿತ್ತೋ ಏನೋ, ಅದನ್ನು ವಿಮರ್ಶೆ ಮಾಡುವುದಕ್ಕೆ ಚಿತ್ರಗುಪ್ತ ಇದ್ದಾನಲ್ವಾ? ಬನ್ನಿ ನೋಡುವ ಇಲ್ಲಿಗೆ. ಅಲ್ವೇ? ಭೂಮಿಯಲ್ಲಿ ಮಾನವರು ಸತ್ರೆ ಅವರ ಜೀವ ಇಲ್ಲಿಗೆ ಬಂದ್ರೆ ಅವರು ಮಾಡಿದಂತಹ ಪಾಪ ಕರ್ಮಗಳನ್ನು, ಪುಣ್ಯ ಕರ್ಮಗಳನ್ನು ಎಲ್ಲವನ್ನು ವಿಮರ್ಶೆ ಮಾಡುವವನಿ. ಹಾಗೆ ಇವತ್ತು ದಫ್ತರವನ್ನು ಬಿಡಿಸುವುದಕ್ಕೆ ಹೇಳುವುದಿಲ್ಲ ನಾನು. ಭೂಲೋಕದಲ್ಲಿ ಯಾರಾದ್ರೂ ಸತ್ತಿರಲೇಬೇಕು, ಅಂತವರ ಆತ್ಮ ಇಲ್ಲಿ ಬರಲೇಬೇಕು. ಯಾರಿದ್ದಾರೆ ಎಂಬುದನ್ನು ನೀನು ಸೂಚಿಸಬಲ್ಲೆಯಾ? ಒಬ್ಬನಿದ್ದಾನೆ. ಯಾರವ? ಧೀರಮತಿ. ಯೋಚನೆ ಮಾಡುವುದಲ್ಲ, ಆಶವನ್ನು ಕೊಟ್ಟಿದ್ದೇನೆ. ಇನ್ನು ಕೂತಿದ್ಯಲ್ಲ ಇಲ್ಲಿ, ನಿನ್ನ ಆಯುಷ್ಯ ಮುಗಿದುದು. ನನ್ನ ಒಡೆಯನ ಅಪ್ಪಣೆ ಆಗಿದೆ, ಹೊರಡು. ಯಾರು ನಿನ್ನ ಒಡೆಯ? ಯಮ ಧರ್ಮರಾಯ. ಅವ ಹಳಬನೋ ಹೊಸಬನೋ? ಏನು ಕೇಳಿದ್ದು? ಹಳಬನೋ ಹೊಸಬನೋ ಅಂತ. ಯಾರ? ಹಳಬ. ಹಾಗಿದ್ರೆ ಹೊಸಬ ಎಲ್ಲಿದ್ದಾನೆ? ಅಲ್ಲ ಹೊಸಬ. ಹಾಗಿದ್ರೆ ಹಳಬ ಎಲ್ಲಿದ್ದಾನೆ? ಒಟ್ಟು ಸಮಸ್ಯೆ ಐತಲ್ಲ. ನಿನಗೆ ಈ ರೀತಿ ಆಜ್ಞೆಯನ್ನು ಮಾಡಿದಂತಹ ಯಮ ಹಳಬನೋ ಹೊಸಬನೋ ಮೊದಲು ತಿಳಿದು ಬಾ. ಇಲ್ಲದಿದ್ದರೆ ನಾನೇ ಶೈಮಿನಿಗೆ ಬಂದು ಸುಟ್ಟು ಬೂದಿ ಮಾಡ್ತೇನೆ. ಏನಾಯ್ತು? ಹಿಂದಿದ್ದು ಬಂದೆ. ಹೌದಾ? ಕೇಳಿದ ಪ್ರಶ್ನೆ ಮತ್ತೆ ಏನಿಲ್ಲ. ಆ ಯಮ ಹಳಬನೋ ಹೊಸಬನೋ? ಹೊಸಬ ಅಂತ ಹೇಳ್ಬೇಕಿತ್ತು. ಹಳಬ ಯಾರು ಅಂತ ಕೇಳಿದ. ಹಳಬ ಅಂತ ಹೇಳ್ಬೇಕಿತ್ತು. ಹೊಸಬ ಯಾರು ಅಂತ ಕೇಳಿದೆ. ಹೊಸಬ ಅಂತ ಹೇಳ್ಬೇಕಿತ್ತು. ಹಳಬನೋ ಹೊಸಬ ಏನಂತೆ? ಉತ್ತರ ಕೊಡದಿದ್ರೆ ಏನಂತೆ? ಸುಟ್ಟು ಬಿಡ್ತಾನಂತೆ ಯಮ. ಲೋಕವನ್ನೇ ಸುಟ್ಟು ಬಿಡ್ತಾ. ಹೌದಂತೆ. ಅಯ್ಯೋ, ಈಗ ಬಹಳ ಗತಿ ಅಧೋಗತಿಯಾಗಿ ಹೋಯಿತು. ನಿಜ. ಏನು ಮಾಡೋಣ ಈಗ? ಉತ್ತರ ಸರಿಯಾಗಿ ಕೊಡ್ಲೇಬೇಕು. ಹೌದು. ಕೊಡದಿದ್ರೆ ನನಗೆ ಅಪಮಾನ. ನಿಜ ಅಲ್ವೇ? ಹೌದು. ಶೈಮಿನಿ ಸುಡುವುದನ್ನು ನಮಗೆ ನೋಡುವುದಕ್ಕಾಗುವುದಿಲ್ಲ. ಹಾಗಾಗಿ ಉತ್ತರ ಕೊಡುವವ ಯಾರು? ನಮ್ಮ ನಾರಾಯಣ, ವೈಕುಂಠಾಧಿಪತಿ ವಿಷ್ಣು. ಅಲ್ಲಿಗೆ ಹೋಗೋಣ. ಭಗವಂತ ನಿನ್ನ ಪಾದಕ್ಕೆ ನಮೋ ನಮಃ. ರವಿನಾಥ ಯಮಧರ್ಮ. ಏನು
ಬಹಳ ಅಪರೂಪವಾಗಿ ವೈಕುಂಠಗೆ ಬಂದಿದ್ದೀನಿ, ನನ್ನನ್ನು ಧ್ಯಾನಿಸಿದ್ದಿ. ಕರಣಿಕ ಸಹಿತ ಬಂದಿದ್ದೀಯಲ್ಲ, ಏನು ಕಾರಣ ಬಂದೆ? ನನ್ನಿಂದ ಏನಾಗಬೇಕು ಹೇಳಯ್ಯ. ಓ ಪರಮಾತ್ಮ, ನಿನ್ನ ಬಳಿ ಏನೆಂದು ಹೇಳಲಿ? ನಮ್ಮ ಕಷ್ಟವನ್ನು ನಿನ್ನ ಪರಿಹಾರ ಮಾಡುತ್ತಿ ಅಂತ ಭಾವಿಸಿ ಇಲ್ಲಿಯವರೆಗೆ ಬರಬೇಕಾಯಿತು. ಭಗವಂತ, ಏನು? ಭೂಮಿಯಲ್ಲಿ ಸತ್ತಂತಹ ಮಾನವ ಜೀವಿ ಅಂದ್ರೆ ಧೀರಮತಿ ಎಂಬುದಾಗಿ ಆತನ ಹೆಸರು. ಅವನನ್ನು ಕರೆತರುವುದಕ್ಕಾಗಿ ಇವನನ್ನು ಕಳುಹಿಸಿದೆ. ಇವ ಹೋದಾಕ್ಷಣ ಅವ ಕೇಳಿದನಂತೆ, ನಿನ್ನನ್ನು ಕಳುಹಿಸಿದವ ಯಮ ಹಳಬನೋ ಹೊಸಬನೋ, ಇದಕ್ಕೆ ಸರಿಯಾದಂತ ಉತ್ತರವನ್ನು ಕೊಡಬೇಕಂತೆ. ಒಂದು ವೇಳೆ ಉತ್ತರವನ್ನು ಕೊಡದಿದ್ರೆ ಅವ ಶೈಮಿನಿಗೆ ಬಂದು ಶೈಮಿನಿಯನ್ನು ಸುಟ್ಟು ಬಿಡ್ತಾನೆ. ನೀವಾದ್ರೂ ಉತ್ತರ ಹೇಳಿ ನಮಗೆ ಬದುಕುವುದಕ್ಕೆ ದಾರಿ ಮಾಡಿಕೊಡಿದೇವ್ರೆ. ಉತ್ತರ ಹೇಳಬಹುದಿತ್ತು, ಚರ್ಮಚಕ್ಷುವಿನಿಂದ ಕಂಡದ್ದನ್ನು ಹಾಗೆ ತೀರ್ಮಾನ ಕೈಗೊಳ್ಳುವುದು ಸಾಧ್ಯವಿಲ್ಲ. ಒಳಮರ್ಮವೇನು ಏನು ಶೋಧಿಸಬೇಕು. ಈಗ ಉತ್ತರ ನಿಮಗೂ ಗೊತ್ತಿಲ್ವಾ? ಚಿತ್ರಗುಪ್ತ ಹಾಳಾಯಿತು, ದೇವರಿಗೂ ಗೊತ್ತಿಲ್ಲ. ಇಲ್ಲಿ ಎಲ್ಲಿಗೆ ಹೋಗುದು? ಏನು ಮಾಡುದು? ಗೊತ್ತಿದ್ದರೂ ಗೊತ್ತಿಲ್ಲದಿದ್ರೂ ಕೂಡ ನಾನೊಬ್ಬನೇ ಹೇಳುವಂತಹ ವಿಚಾರ ಅಲ್ಲ. ಒಳ ಹೋಗಿ ಪ್ರವೇಶಿಸಿ ಅವನು ಯಾರು ಯಾಕೆ ಕೇಳಿದ ಎಂಬುದನ್ನು ತೀರ್ಮಾನ ಮಾಡಬೇಕಿದ್ರೆ ನಾನೊಬ್ಬನೇ ಅಲ್ಲ, 3 ಮೂರ್ತಿಗಳು ಒಂದಾಗಿ ಹೇಳಬೇಕು. 3 ಮೂರ್ತಿಗಳು ನಾವು ಇದ್ದೇವಲ್ಲ 3 ಮಂದಿ. ಅಯ್ಯೋ, ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದಾಗಿ ಹೇಳಬೇಕು. ನಾರಾಯಣ ಭಾವ, ಈಶ್ವರ ಭಾವ, ಅರೆ ಕಾರಣ ಉಂಟು. ಓ ಭಗವಂತ, ಚಿತ್ರಗುಪ್ತರಿದ್ದಾನೆ. ಬ್ರಹ್ಮದೇವರೇ, ಯಾಕೆ ಒಂದು ಸಮಸ್ಯೆ ಬಂದಿದೆ ಈಗ. ಏನು? ಈ ಯಮಧರ್ಮ ಭೂಲೋಕದಲ್ಲಿ ಧೀರಮತಿ ಎನ್ನುವ ಜೀವ ಬರುವಂತಹ ಸಮಯವಾಯಿತು, ಬಂದಿಲ್ಲ. ಅದಕ್ಕಾಗಿ ಕರಣಿಕನಾದಂತಹ ಚಿತ್ರಗುಪ್ತವನ್ನು ಕಳುಹಿಸಿ ಇದನ್ನೇ ತಕೊಂಡು ಹೋದ್ದು. ಹೋದ. ಆದ್ರೆ ಅವ ಕೇಳಿದನಂತೆ, ಏನೆಂದು ಹೇಳಿ ಕಳುಹಿಸಿದವ ಯಮ ಹಳಬನೋ ಹೊಸಬನೋ ನೀನೇ ಹೇಳಬೇಕು ಅಂತ. ಒಬ್ಬ ಪ್ರಶ್ನೆ ಕೇಳ್ತಾನೆ ಅಂತ ಆದ್ರೆ ಆತ ಸರಿಯಾದಂತಹ ಉತ್ತರವನ್ನು ತಿಳಿದಿರಬೇಕು. ಹಾಗಿದ್ರೆ ಅವನಿಂದಲೇ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆಯುವುದು ಉಚಿತ. ಆದ ಕಾರಣ ಚಿತ್ರಗುಪ್ತ, ಅಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ. ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆ ಭಯ? ಪುನಃ ಪ್ರಶ್ನೆ ಕೇಳಿದ್ರಿ, ಬೇರೆ ಕೇಳಿದ್ರಿ. ಹೌದೇ? ಓಂ ನಮ ಶಿವಾಯ ಅಂತ ಹೇಳ್ತಾ ಹೋಗು. ನಿನ್ನ ಮೈ ಮೇಲೆ ಕೈ ಮಾಡುವುದಿಲ್ಲ. ಹಂಸವಾಹನನಿಗೆ ನಮಸ್ಕಾರ, ಗರುಡ ವಾಹನನಿಗೆ ನಮಸ್ಕಾರ, ನಂದಿ ವಾಹನನಿಗೆ ನಮಸ್ಕಾರ, ಕೋಣವಾಹನನಿಗೆ ಮಗನೇ ನನ್ನ ಮುಖಕ್ಕೆ ಏನು ಮಾಡಿದ್ದು? ಮಂಗಳಾರತಿ. 3 ಮೂರ್ತಿಗಳನ್ನು ಏಕಕಾಲದಲ್ಲಿ ಏಕಪಾದದಲ್ಲಿ ನೋಡುವಂತಹ ಯೋಗ ನಿನಗೆ ಬಂದಿದೆ. ನೀನು ಕೇಳಿದ ಯಾವ ಪ್ರಶ್ನೆಯೊಂದ, ಅದರಿಂದಾಯಿತು ಕಾಲಗೆ ಮತಿ ಮಂದ. ಈ ಪ್ರಶ್ನೆಗೆ ಉತ್ತರವನ್ನು ನೀನು ಹೇಳುವುದೇ ಚಂದ. ಈ ಯಮ ಹಳಬನೋ ಹೊಸಬನೋ ಹೇಳು ಮಗನ. ಇದರಲ್ಲಿ ವಿಶೇಷವೇನೂ ಇಲ್ಲ ಸ್ವಾಮಿ, ಇದು ಕೇವಲ ವಿನೋದದ ಪ್ರಶ್ನೆ. ಯಾವ ದೇವರನ್ನು ಭಕ್ತರು ಆರಾಧಿಸುತ್ತಾರೋ ಆ ಬಳಿಕ ಅವರ ಆತ್ಮ ಅಂತಹ ದೇವನ ಸನ್ನಿಧಾನವನ್ನೇ ಸೇರುತ್ತದೆ ಅಂತ ನಾವು ಕೇಳಿದ ವಿಚಾರ. ನಾನು ಶಿವಭಕ್ತ, ನನ್ನ ಜೀವಿತಾವಧಿಯಲ್ಲಿ ನಿನ್ನನ್ನೇ ಅನನ್ಯವಾಗಿ ಭಜಿಸಿದವನಲ್ಲವೇ? ನಾನು ಸತ್ತರ ಯಮಲೋಕವನ್ನು ಸೇರುವುದುಂಟೆ, ನಿನ್ನ ಸನ್ನಿಧಾನವನ್ನು ನಾನು ಸೇರಬೇಕು. ಇಷ್ಟನ್ನೂ ತಿಳಿಯದ ಆ ಯಮ ಹಳಬನೋ ಹೊಸಬನೋ ಅಂತ ಸರಸಕ್ಕಾಗಿ ಆಡಿದ ಅಷ್ಟೇ. ಇಷ್ಟನ್ನು ಅರ್ಥ ಮಾಡಿಕೊಳ್ಳಲಾರದ ಈ ಯಮ ಇವ ಯಮನೇ. ನಿನ್ನ ಧೀ ಶಕ್ತಿಗೆ 3 ಮೂರ್ತಿಗಳಾದಂತಹ ನಾವು ಮೆಚ್ಚಿದ್ದೇವೆ. ಏನು ವರಬೇಕು ಕೇಳು. ಒಂದು ದಿನದ ಪಟ್ಟಿಗೆ ಯಮಪಟ್ಟವನ್ನು ಕರುಣಿಸಬೇಕು. ನಾನು ಯಾರು? ಯಮ ಧರ್ಮರಾಯ. ಹಳೆ ಯಮ ಯಾರು? ಅಲ್ಲಿ ಮೂಲೆಯಲ್ಲಿ. ಈ ಲೋಕಕ್ಕೆ ಎಷ್ಟು ಯಮಂದಿರಬೇಕು? ಒಬ್ಬನೇ ಸಾಕು. ಅದು ಯಾರು? ನೀವು. ಹಾಗಿದ್ರೆ ಹಿಡಿ ಕತ್ತಿ ಕಡಿಯವರ. ನನಗೆ ಅನ್ನ ಕೊಟ್ಟು ಸಾಕಿದ್ದಕ್ಕೆ ನೀನು ಹೀಗೆ ಮಾಡುವುದಾ? ಒಡೆ ಅಂತ ನೋಡ್ಲಿಕ್ಕೆ ನಾನು ಪಕ್ಷಾಂತರ ಮಾಡಿದ್ದೇನೆ. ನನ್ನ ವರವನ್ನು ಕರುಣಿಸುವುದಿಲ್ಲವೇ ಸ್ವಾಮಿ? ಧೀರಮತಿ, ನಿನ್ನ ಆಜ್ಞೆ ನಡೆಸುವುದಕ್ಕೆ ನಾವು ಖಂಡಿತ ಅವಕಾಶ ಕೊಡುವುದಿಲ್ಲ. ದೇವರ ಕಾಲಮಾನ ಬೇರೆ, ಮನುಷ್ಯರ ಕಾಲಮಾನ ಬೇರೆ, ದೇವತೆಗಳ ಕಾಲಮಾನ ಬೇರೆ. ನಿನಗೆ 1 ದಿನದ ಮಟ್ಟಿಗೆ ಯಮನ ಅಧಿಕಾರವನ್ನು ಕೊಟ್ಟಿದ್ದೆವು. ಸರಿ. ಅಧಿಕಾರದಲ್ಲಿ ಕುಳಿತುಕೊಳ್ಳುವವರೆಗೆ 1 ದಿನದ ಅವಧಿ ಮುಗಿದು ಹೋಗಿದೆ. ಮತ್ತೆ ಆಜ್ಞೆ ಮಾಡುವಾಗ 1 ದಿನ ಕಳೆದು ಹೋಗಿದೆ. ಆದ ಕಾರಣ ಆಜ್ಞೆಯನ್ನು ನಡೆಸುವುದಕ್ಕೆ ನಾವು ಆಸ್ಪದ ಕೊಡುವುದಿಲ್ವ? ಸರಿ, ಮುಂದೇನಪ್ಪಣೆ? ಹಾಗಿದ್ರೆ ನಿನ್ನೆ ದಿನ ನೀನು ಸಾಯಬೇಕಿತ್ತು. ಯಮನ ಲೆಕ್ಕದ ಪಟ್ಟಿಯಂತೆ ಇವತ್ತು ಬದುಕಿ ಉಳಿದಿದ್ದಿ ಎನ್ನುವ ಕಾರಣದಿಂದ 100 ವರ್ಷ ಆಯುಷ್ಯವನ್ನು ನಾವು ಧನ್ಯೋಸ್ಮಿ.
ಹಾಗಿದ್ರೆ ಯಮಪಟ್ಟ ಇನ್ನು ಆತನಿಗೆ ಇನ್ನೊಂದ್ಸಲ ಮನ ಕಷಾಯವಿಲ್ಲದೆ ಒಂದು ಆಲಿಂಗವನ್ನು ಕೊಡು, ಆ ಬಳಿಕ ನೀನು ಇನ್ನಷ್ಟಕ್ಕೆ ಧೀರಮತಿ. ಮಂಜುನಾಥನ ಸೇವೆ ಮಾಡಿದ್ರೆ, ಅವರ ನಾಮಸ್ಮರಣೆ ಮಾಡಿದ್ರೆ ಆಯುಷ್ಯವು ವೃದ್ಧಿಸ್ತದೆ ಅಂತ ಈಗ ಗೊತ್ತಾಯ್ತು. ಈಗಲಾದರೂ ನಿನಗೆ ಸದ್ಬುದ್ಧಿ ಬಂತಲ್ಲ, ಇಂದು ನಿನಗೆ ಪುನರ್ ದೇವ್ರೆ, ನನ್ನ ಮುಖಕ್ಕೆ 3 ಸಲ ಆಯ್ತು ಮಸಿಗಿಟ್ಟು ಇನ್ನು ಎಳಿಬಾರ್ದು ಅಂತ ನಿಮ್ಮಲ್ಲಿ ನಾನು ಕೇಳು. ಇನ್ನು ಕಾಳು ಹಾಕ್ಲಿಕ್ಕೂ ಜಾಗ ಇಲ್ಲ. ಯಮಧರ್ಮರಾಯ, ಭೂಲೋಕದಲ್ಲಿ ಮನುಷ್ಯರು ಮಾಡಿರುವಂತಹ ಪಾಪ ಪುಣ್ಯಗಳ ತುಲನೆಯನ್ನು ಮಾಡಿ ಪಾಪಿಗಳಿಗೆ ಮಾತ್ರ ಶಿಕ್ಷೆಯನ್ನು ಕೊಡಬೇಕೆ ಹೊರತು ಪುಣ್ಯಾತ್ಮರ ಮೈ ಮೇಲೆ ಕೈ ಮಾಡಿದ್ರೆ ಕಷ್ಟವಾಗುತ್ತದೆ. ಇನ್ನು ಮಾಡುವುದೇ ಇಲ್ಲ, ಅಂತ ಕೆಲಸ ಮಾಡ್ಲಿಕ್ಕೆ ಹೋಗುವುದೇ ಇಲ್ಲ. ಉದ್ಯೋಗವನ್ನು ನಿಷ್ಠೆಯಿಂದ ನಿರ್ವಹಿಸು. ನಾನು ಹೋಗುದಿಲ್ಲ, ಕಳುಹಿಸಿದ್ರು ಹೋಗುದಿಲ್ಲ. ಮಗನೇ ಧೀರಮತಿ, ವ್ಯಕ್ತಿಗೆ ದೇಹ ಬಲವಿರ್ಲಿ, ಧನಬಲವಿರ್ಲಿ, ಜನಬಲವಿರ್ಲಿ, ಅಧಿಕಾರ ಮದವಿರ್ಲಿ, ಅದು ಬಲ ಅಂತ ಎನಿಸಿಕೊಳ್ಳುವುದಿಲ್ಲ. ದೈವ ಬಲ ಯಾರಿಗಿದೆಯೋ ಅವ ಎಲ್ಲ ಆಪತ್ತಿನಿಂದಲೂ ಪಾರಾಗಬಲ್ಲ. ಅಧಿಕಾರವನ್ನು ಕಳೆದುಕೊಂಡೇ ತಂದೆ ತಾಯಿಗಳನ್ನು ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನಿನಗಿಲ್ಲದಾಗಿ ಹೋಯಿತು. ಆದರೂ ಬದುಕಿನುದ್ದಕ್ಕೂ ಶಿವನಾಮ ಸ್ಮರಣೆಯನ್ನು ಮಾಡಿದೆ, ಎಲ್ಲ ಆಪತ್ತಿನಿಂದಲೂ ನೀನು ಪಾರಾದೆ. ಜೊತೆಯಲ್ಲಿ ಕೈ ಹಿಡಿದ ಹೆಣ್ಣಿನ ದೆಸೆಯಿಂದಾಗಿ ಗಂಡಾದವನು ಎಲ್ಲ ಆಪತ್ತಿಂದಲೂ ಮುಕ್ತನಾಗ್ತಾನೆ ಎನ್ನುವುದಕ್ಕೆ ನಿನ್ನ ಜೀವನ ಕಥೆಯೇ ಸಾಕ್ಷಿ. ಸರಿ ಸ್ವಾಮಿ. ರಂಬೆಯ ಮೂಲಕ ರೂಪರೇಖೆಯ ಕೈ ಹಿಡಿದೆ. ಆದ ಕಾರಣ ಕಳಿಂಗ ನಾಡಿನ ಒಡೆತನ ನಿನ್ನ ಪ್ರಾಪ್ತವಾಯಿತು. ನಿನ್ನ ಧೀಶಕ್ತಿಯಿಂದ ನಿನ್ನ ಆಯುಷನ್ನು ವರ್ಧಿಸಿಕೊಂಡೆ. ಇಂತಹ ಪುಣ್ಯ ಕಥೆಯನ್ನು ಯಾರು ಕೇಳ್ತಾರೋ ಕೇಳಿಸ್ತಾರೋ, ನೋಡ್ತಾರೋ ನೋಡಿಸ್ತಾರೋ ಅಂತವರಿಗೆ ನಮ್ಮ ಆರಾಧ್ಯ ದೇವ ಮಹಾಗಣಪತಿ ಆಯುಷ್ ಆರೋಗ್ಯ ಸನ್ಮಂಗಲವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಕಥೆಗೆ